ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕ್ರದ ರಾಜವಲಿ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಟ್ಟ ಅಂತ ಸಾಕಾಯ್ತಾಯ್ತಾ? ಗಡ್ಡೆ ಇವಳು ನಮ್ಮ ಹತ್ರ ಸುಮ್ಕೆ ಬೇಡ. ಈಟಕ್ಕೆಲ್ಲ ಕಾರಣ ಇವಳೆ. ಊರಲ್ಲಿ ಬಿದ್ದಿದ್ದು ನನ್ನನ್ನು ಕರ್ಕೊಂಡ್ಬಂದು ತಲೆ ಕೆಡಿಸಿ ಇಷ್ಟೆಲ್ಲ ಮಾಡಿಸಿದ್ ಇವಳೆ. ಸಾಕು ಬಾಯಿ ಮುಚ್ಚು ರಾಜವಲಿ. ನೀನ್ ಇಲ್ಲಿಗೆ ಬಂದ್ಬಿಟ್ಟು ಕಂಠಿ ಸಹನನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿ ಈಗ ಆರೋಪನ ನನ್ ಮೇಲೆ ಹಾಕ್ತಾ ಇದ್ಯಾ. ನೋಡು ಕಂಠಿ, ಇವನು ತಾನ್ ಬಚಾವಾಗ್ಬೇಕು ಅಂತ ನನ್ನ ಹೆಸರು ಹೇಳ್ತಿದ್ದಾನೆ. ನೀನ್ ಇವನ್ ಮಾತನ್ನ ನಂಬೇಡ. ಹೌದು ಕಂಠಿ, ಇವನ್ ಯಾರು, ಯಾವ ಊರು ಅಂತಾನೆ ನಮಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ಇವನ್ ಹೇಗ್ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು? ಸಿಕ್ಬಿದ್ಮ್ಯಾಕು ಸುಳ್ಳೇಳಿ ಜಾರ್ಕಣಂಗ್ ನೋಡ್ಬಿಡದ ಬತ್ತಾರಪ್ಪ, ನೀನ್ ಇಲ್ಲ ಊತಾಕ್ಬಿಡ್ತೀನಿ. ಕಂಠಿ ನೋಡು, ಕೋಪದಲ್ಲಿ ಏನೇನೋ ಮಾತಾಡ್ಬೇಡ. ಅತ್ತೆ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಈ ರಾಜವಳಿಗೆ ಯಾವ ಡೀಲು ಕೊಟ್ಟಿಲ್ಲ. ಹೌದು ಕಂಠಿ, ಈ ಮನುಷ್ಯ ತಾನ್ ತಪ್ಪು ಮಾಡಿ ಇವಾಗ ರಾಧಾ ಹೆಸರು ಹೇಳ್ತಾ ಇದ್ದಾನೆ. ಏಯ್, ಯಾವ ಸಂಬಂಧ ಇಲ್ಲ ಅಂದ್ಮ್ಯಾಕೆ ನನ್ನನ್ನು ಯಾಕೆ ಕೂಡಾಕ್ತೆ? ಹೇಳು ಗಡ್ಡಿ. ಇದಕ್ಕೇನು ಹೇಳ್ತೀಯಾ? ಅದು ಈಗ ಆಲ್ರೆಡಿ ಚಂದ್ರು ನನ್ನ ಹೆಸರು ಹೇಳಿ ಎಲ್ಲರ ಹತ್ರ ನಾನೇ ತಪ್ಪಿತಸ್ಥೆ ಅಂತ ಪ್ರೊಜೆಕ್ಟ್ ಮಾಡಿದ್ದಾನೆ. ಈಗ ಈ ರಾಜಾವಲಿನೂ ನನ್ನ ಹೆಸರು ಹೇಳಿದ್ರೆ ಎಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯದಲ್ಲಿ ಇವನ್ನ ಕಿಡ್ನಾಪ್ ಮಾಡಿದಷ್ಟೇ. ಏ ಸುಳ್ಳು, ಎಲ್ಲ ಸುಳ್ಳು. ಶಟಪ್ ಕಂಠಿ, ನಾನು ಇವನ್ನ ಕಿಡ್ನಾಪ್ ಮಾಡಿಸಿದ ಉದ್ದೇಶನೇ ಬೇರೆ. ಅವತ್ ಮದ್ವೆ ಮನೇಲಿ ಸಹ ನಂಗೆ ತೊಂದರೆ ಕೊಡಕ್ ನೋಡ್ದ. ಏನದು ಎಲ್ರಿಗೂ ಗೊತ್ತಾದ್ರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ಮತ್ತೆ ಎಲ್ರ ಮುಂದೆನೂ ತಪ್ಪಿತಸ್ಥಳಾಗ್ತೀನಿ ಅನ್ನೋ ಭಯ. ಅದರ ಜೊತೆಗೆ ನಿಮ್ಮೆಲ್ರ ಮೇಲೂ ಇರೋ ಕಾಳಜಿ, ಅದಕ್ಕೆ ಇವನ್ನ ಕಿಡ್ನಾಪ್ ಮಾಡಿಸ್ದೆ. ಸುಳ್ಳು ಬೊಗಳ್ತಾ ಇದಾರದ. ನಾನ್ ಯಾಕೆ ಸುಳ್ಳು ಹೇಳಿ? ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಈಗ ಆಲ್ರೆಡಿ ಅತ್ತೆ ಕೊಂದವ್ರನ್ನ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ. ನೀನೇ ಹೋಗಿ ನೋಡು. ಏನ್ ಹೇಳ್ತಿದ್ಯಾ? ಹೌದು, ಅತ್ತೆ ಕೊಂದಿದ್ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟು ದಿವಸ ನಿಮ್ ಭಾವ ತುಂಬಾ ಒಳ್ಳೆಯವನು ಅಂತ ನಂಬಿದ್ದಲ್ಲ, ಈಗ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾರೆ. ನೀನೇ ಹೋಗಿ ನೋಡು.